ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ನಿಮಗೆ ಸ್ವಾಗತ ಹೇಳ್ತಾ ನಾನು ಅಶೋಕ್ ಕುಮಾರ್ ನಾಯಕ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸರ್ಕಾರಿ ಪಿಂಚಣಿದಾರರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗಾಗಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಫಾರ್ ಅ ಪೆನ್ಷನರ್ಸ್ ಪೆನ್ಷನ್ ಪ್ರೊಸೀಜರ್ಸ್ ನಿಮ್ ಮುಂದೆ ಇಡ್ತಾ ಇದ್ದೀನಿ. ವೀಕ್ಷಕರೇ, ಪ್ರಿನ್ಸ್ ಪೋರ್ಟಲ್ ಚಾನಲ್ ನೀವು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡ್ಗೆ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಆಲ್ ಅಂತ ಆಯ್ಕೆ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ ನಲ್ಲಿ ಕೆಲವು ಸೆಕೆಂಡ್ ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ನೀವು ವೀಕ್ಷಣೆ ಮಾಡಬಹುದು ವೀಕ್ಷಕರೇ. ಮತ್ತು ನಿಮಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಶೇರ್ ಮಾಡಿದ್ದೀನಿ, ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ನೀವು ನನ್ನ ಸಂಪರ್ಕದಲ್ಲಿ ಇದ್ಬಿಟ್ಟು ನಿಮಗೆ ಏನಾದ್ರು ತೊಂದರೆ ಇದೆ ಅಲ್ಲಿ ನನ್ನ ಕೇಳ್ಬಿಟ್ಟು ನಿಮ್ಮ ಪರಿಹಾರವನ್ನು ಕಂಡುಕೊಳ್ಬಹುದು. ವೀಕ್ಷಕರೇ, ನಮ್ಮ ರಾಜ್ಯದ ಪಿಂಚಣಿದಾರರು ಇವತ್ತಿನ ಈ ವಿಡಿಯೋ ನೀವು ನೋಡ್ಲೇಬೇಕಾಗತ್ತೆ. ಬಹಳಷ್ಟು ಇಂಪಾರ್ಟೆಂಟ್ ಮತ್ತು ಮಹತ್ವದ ಮಾಹಿತಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ, ಮತ್ತು ನಿಮ್ಮ ಬಳಗದಲ್ಲಿ, ನಿಮ್ಮ ಗ್ರೂಪ್ ನಲ್ಲಿ, ಸೋಷಿಯಲ್ ಮೀಡಿಯಾ ಆಗಲಿ, ವಾಟ್ಸ್ಆಪ್ ಆಗಲಿ, ಫೇಸ್ಬುಕ್ ಆಗಲಿ, ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ಒಳ್ಳೆ ಒಳ್ಳೆ ವಿಡಿಯೋ ಮಾಡುವ ಜವಾಬ್ದಾರಿ ನಂದು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದು ಅಂತ ಹೇಳ್ತಾ ವಿಡಿಯೋ ಪ್ರಾರಂಭ ಮಾಡೋಣ, ಸಮಯ ವ್ಯರ್ಥ ಮಾಡದೆ. ಆತ್ಮೀಯ ವೀಕ್ಷಕರೇ, ಇವತ್ತಿನ ಮಾಹಿತಿ ತಿಳಿಯಲು ನಾನು ಗೂಗಲ್ ಕ್ರೋಮಿಗೆ ಕ್ಲಿಕ್ ಮಾಡ್ತೀನಿ. ಈ ಗೂಗಲ್ ಕ್ರೋಮ್ ಐಕಾನ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ನೋಡಿ ವೀಕ್ಷಕರೇ, ಇಲ್ಲಿ URL ಪ್ಲೇಸ್ ನಲ್ಲಿ ಪೆನ್ಷನ್ ಪೋರ್ಟಲ್ ಅಂತ ಇದೆಯಲ್ಲ, ಈ ಪೆನ್ಷನ್ ಪೋರ್ಟಲ್ ಗವರ್ಮೆಂಟ್ ಆಫ್ ಇಂಡಿಯಾದ ಒಂದು ಪೆನ್ಷನ್ ಪೋರ್ಟಲ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ pensionportal.gov.in/procedure.aspx ಅಂತ ಇದೆಯಲ್ಲ, ಈ URL ಅನ್ನು ನಾವು ಟೈಪ್ ಮಾಡಿದ್ರೆ ನಮಗೆ ಈ ತರ ಪೆನ್ಷನ್ ಬಗ್ಗೆ ಮಾಹಿತಿ ಬರುತ್ತೆ. ಹಾಗಾದ್ರೆ ವೀಕ್ಷಕರೇ, ನಮ್ಮ ಪಿಂಚಣಿದಾರರಿಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಏನಂದ್ರೆ, 14 ತರದ ಪೆನ್ಷನ್ ಪ್ರೊಸೀಜರ್ಸ್ ಇದೆ. ಅದನ್ನು ನೀವು ತಿಳಿಲೇಬೇಕಾಗತ್ತೆ. ಅದು ಏನಂತ ನಿಮ್ಗೆ ಗೊತ್ತಿದ್ರೆ ಈ ನಮ್ಮ ಪಿಂಚಣಿದಾರರಿಗೆ ಬಹಳಷ್ಟು ಮಹತ್ವದ ಇನ್ಫಾರ್ಮೇಶನ್ ಆಗಿರುತ್ತೆ. ಅದನ್ನು ಯಾವ ರೀತಿ ನೋಡ್ಬೇಕಂದ್ರೆ, ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಅಬೌಟ್ ಪೆನ್ಷನ್, ಸರ್ಕ್ಯುಲರ್ ಫಾರ್ಮ್, ಸಿಟಿಜನ್ಸ್, ಗ್ರೆವೆನ್ಸ್, FAQs, ಗ್ಯಾಲರಿ, ಡ್ಯಾಶ್ ಬೋರ್ಡ್, ಕಾಂಟ್ಯಾಕ್ಟ್ ಈ ತರ ಇದೆ. ಮತ್ತು ನಿಮ್ಮ ಪೆನ್ಷನ್ ಕ್ಯಾಲ್ಕುಲೇಷನ್ ಕೂಡ ಇಲ್ಲಿ ಕ್ಯಾಲ್ಕುಲೇಟರ್ ಇಟ್ಟಿದ್ದಾರೆ. ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕೇಳಿರುವಂತಹ ಡೇಟಾ ಹಾಕಿದ್ರೆ ನಿಮ್ಮ ಪೆನ್ಷನ್ ಕ್ಯಾಲ್ಕುಲೇಷನ್ ಕೂಡ ನೀವೇ ಮಾಡ್ಕೋಬಹುದು. ಹಾಗಾದ್ರೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ತಂದಿದ್ದೀನಿ. ಅದೇನಂದ್ರೆ, ಇಲ್ಲಿ ಪೆನ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಪೆನ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ ಬಿಟ್ವೀನ್ ಇದೆಯಲ್ಲ ಗೈಡ್ ಲೈನ್ಸ್ ಅಂತ, ಈ ಗೈಡ್ ಲೈನ್ಸ್ ಕೆಳಗಡೆ ಎರಡನೇದು ಪೆನ್ಷನ್ ಪ್ರೊಸೀಜರ್ಸ್ ಅಂತ ಇದೆ. ಈ ಪೆನ್ಷನ್ ಪ್ರೊಸೀಜರ್ಸ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ವೀಕ್ಷಕರೇ. ಇವತ್ತಿನ ಟಾಪಿಕ್ ಇದೇ ಆಗಿರುತ್ತೆ. ಮುಂದೆ ಬರ್ತಾ ಬರ್ತಾ ಇನ್ನೂ ಬೇರೆ ಬೇರೆ ಟಾಪಿಕ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋ ಲೆಂದಿ ಆಗೋ ಕಾರಣ ಒಂದೇ ಟಾಪಿಕ್ ತಗೊಂಡು ಇವತ್ತು ನಿಮಗೆ ಕ್ಲಿಯರ್ ಆಗಿ ಇವತ್ತಿನ ಮಾಹಿತಿ ಕೊಡ್ತಾ ಇದ್ದೀನಿ ವೀಕ್ಷಕರೇ. ಈ ಪೆನ್ಷನ್ ಪ್ರೊಸೀಜರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ 14 ತರದ ಪ್ರೊಸೀಜರ್ಸ್ ಗಳು ಬರ್ತವೆ. ಇಲ್ಲಿ ಒಂದೊಂದಾಗಿ ನೋಡೋದಾದ್ರೆ, ಪ್ರೊಸೀಜರ್ ಫಾರ್ ಗ್ರಾಂಟ್ ಆಫ್ ಪರ್ಮಿಷನ್ ಫಾರ್ ಕಮರ್ಷಿಯಲ್ ಎಂಪ್ಲಾಯ್ಮೆಂಟ್ ಆಫ್ಟರ್ ರಿಟೈರ್ಮೆಂಟ್ ಅಂತ ಇದೆ. ಇದು ಮೊದಲನೇ ಪ್ರೊಸೀಜರ್ ಆಗಿರುತ್ತೆ. ಇದನ್ನು ಡೀಟೇಲ್ ಆಗಿ ನೋಡೋದಾದ್ರೆ ಇದರ ಮೇಲೆ ಕ್ಲಿಕ್ ಮಾಡೋಣ. ಇದನ್ನು ಡೀಟೇಲ್ ಆಗಿ ನೋಡ್ಬೇಕಂದ್ರೆ, ಗ್ರಾಂಟ್ ಆಫ್ ಪರ್ಮಿಷನ್ ಫಾರ್ ಕಮರ್ಷಿಯಲ್ ಎಂಪ್ಲಾಯ್ಮೆಂಟ್ ಆಫ್ಟರ್ ರಿಟೈರ್ಮೆಂಟ್ ಅಂದ್ರೆ ನೋಡೋದಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಅದರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಇದೆ. ರೂಲ್ 10 ಆಫ್ ದಿ CCS ಪೆನ್ಷನ್ ರೂಲ್ 1972 requires that every retired group A officer should take the permission of government before he accepts any commercial employment within 1 year of his retirement. ಅಂದ್ರೆ ಗ್ರೂಪ್ ಎ ಆಫೀಸರ್ ಕಮರ್ಷಿಯಲ್ ಎಂಪ್ಲಾಯ್ಮೆಂಟ್ ಪಡಿಬೇಕಂದ್ರೆ ಸರ್ಕಾರದಿಂದ ಒಂದು ಪರ್ಮಿಷನ್ ತಗೋಬೇಕಾಗತ್ತೆ. ಅದು ಅವರು ರಿಟೈರ್ ಆಗೋಕ್ಕಿಂತ 1 ವರ್ಷದ ಮುಂಚೆ. ದ ಪೆನ್ಷನರ್ ಡಿಸೈರ್ಸ್ ಆಫ್ accepting the post retirement commercial employment should seek a permission by submitting his form 25 to the concerned authority ಅಂತ ಕೊಟ್ಟಿದ್ದಾರೆ. With a few ensuring expeditious consideration of such a request from retired officers for taking up post retirement commercial employment, ministry or departments may initiate examination of such a request at a level of SO or DO ಅಂತ ಕೊಟ್ಟಿದ್ದಾರೆ. ವೀಕ್ಷಕರೇ, after examination by SO or DO, the case should be submitted direct to the joint secretary, who in return will submit the case direct to the minister in charge of ministry or department for his orders ಅಂತ ಕೊಟ್ಟಿದ್ದಾರೆ. Where the application is received by heads of the field office for onwards transmission to a ministry or department, the consideration of the case should start at the level of the supervisory
officer in charge of this section dealing with such the administrative ministry or department should maintain a checklist as in annexure 1. ಇಲ್ಲಿ annexure 1 ಕೊಟ್ಟಿದ್ದಾರೆ, ಅದರ ಪ್ರಕಾರ ಒಂದು ಚೆಕ್ ಲಿಸ್ಟ್ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟ್ರಿ ಆರ್ ಡಿಪಾರ್ಟ್ಮೆಂಟ್ ಮೇಂಟೈನ್ ಮಾಡಬೇಕಾಗುತ್ತೆ. In regard to the case processed by it, in order to ensure that all aspects relating to the case have received proper attention. Ministries or departments should also maintain a register in the form given in annexure 2 to monitor the progress of the cases relating to the post retirement commercial employment. ಈ ಕಮರ್ಷಿಯಲ್ ಎಂಪ್ಲಾಯ್ಮೆಂಟ್ ಬಗ್ಗೆ ಅವರು ಎಲ್ಲ ಡೀಟೇಲ್ ಆಗಿ ರೆಜಿಸ್ಟರ್ ಎಲ್ಲ ಮೇಂಟೈನ್ ಮಾಡಬೇಕಾಗತ್ತೆ. ಆದ್ದರಿಂದ ಈ ಪೋಸ್ಟ್ ಗ್ರಾಂಟ್ ಪರ್ಮಿಷನ್ ಫಾರ್ ಅ ಕಮರ್ಷಿಯಲ್ ಎಂಪ್ಲಾಯ್ಮೆಂಟ್ ಆಫ್ಟರ್ ರಿಟೈರ್ಮೆಂಟ್ ಬಹಳಷ್ಟು ಮಹತ್ವದ ಇದು ಮಾಹಿತಿ. ಇದು ನಮ್ಮ ರಿಟೈರ್ ಆಗುವ ನಾಗರಿಕರಿಗೆ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ. ಬಿಫೋರ್ ದ ಕೇಸ್ ಈಸ್ ಸಬ್ಮಿಟೆಡ್ ಟು ಅ ಮಿನಿಸ್ಟ್ರಿ ಇನ್ ಚಾರ್ಜ್ ಫಾರ್ ಆರ್ಡರ್ಸ್, ಅಂದ್ರೆ ಈ ಕೇಸ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ, ಆರ್ಡರ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ, ಇಟ್ ಮೇ ಬಿ ಎನ್ಶೋರ್ಡ್ ಬೈ ದಿ ಅಡ್ಮಿನಿಸ್ಟ್ರೇಟಿವ್ ಮಿನಿಸ್ಟ್ರಿ ಆರ್ ಡಿಪಾರ್ಟ್ಮೆಂಟ್ ದಟ್ ಇಂಟಿಗ್ರಿಟಿ ಆಫ್ ದ ರಿಟೈರ್ಡ್ ಆಫೀಸರ್ when he was in a service is certified. ಇದು ಕೂಡ ಅವರು ನೋಡಬೇಕಾಗತ್ತೆ. It is imperative that final decision on the request of retired officers to take up commercial employment are taken at the appropriate level. ಇಷ್ಟು ಈ ಕಮರ್ಷಿಯಲ್ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾಹಿತಿ ಆಗಿತ್ತು ವೀಕ್ಷಕರೇ. ಇಲ್ಲಿ ಸರ್ಕ್ಯುಲರ್ ಕೂಡ ಕೊಟ್ಟಿದ್ದಾರೆ, ರಿಲೇಟೆಡ್ ಸರ್ಕ್ಯುಲರ್ GIMHA DP and AR OM ನಂಬರ್ ಇಲ್ಲ 1983 ಒಂದು ಸರ್ಕ್ಯುಲರ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ವೀಕ್ಷಕರೇ. ಇದು ಫಸ್ಟ್ ಪ್ರೊಸೀಜರ್ ಆಗಿತ್ತು ನಮ್ಮ ಪೆನ್ಷನರ್ಸ್ಗೆ, ರಿಟೈರ್ಮೆಂಟ್ ಆಗುವಂತ ನಾಗರಿಕರಿಗೆ. ಹಾಗಾದ್ರೆ ಎರಡನೇ ಪ್ರೊಸೀಜರ್ ಏನಿದೆ ಅಂದ್ರೆ ಪ್ರೊಸೀಜರ್ ಫಾರ್ ದ ಗ್ರಾಂಟ್ ಆಫ್ ಕಂಪ್ಯಾಷನೇಟ್ ಅಲೋವೆನ್ಸ್, ಸಹಾನುಭೂತಿ ಭತ್ಯೆ ಬಗ್ಗೆ ಮಾಹಿತಿ ಇದೆ. ಎರಡನೇದು ಅಂದ್ರೆ ಏನಂದ್ರೆ ಪ್ರೊಸೀಜರ್ ಫಾರ್ ದ ಗ್ರಾಂಟ್ ಆಫ್ ಕಂಪ್ಯಾಷನೇಟ್ ಅಲೋವೆನ್ಸ್, ಇದು ಎರಡನೇ ಪ್ರೊಸೀಜರ್ ಆಗಿರುತ್ತೆ. ಹಾಗಾದ್ರೆ ಈ ಕಂಪ್ಯಾಷನೇಟ್ ಅಲೋವೆನ್ಸ್ ಅಂದ್ರೆ ಸಹಾನುಭೂತಿ ಭತ್ಯೆ ಬಗ್ಗೆ ನೋಡೋದಾದ್ರೆ ಅದನ್ನು ಕೂಡ ನಾವು ತಿಳಿಯಬೇಕಾಗತ್ತೆ ವೀಕ್ಷಕರೇ. ಈ ಸಹಾನುಭೂತಿ ಭತ್ಯೆ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ ವೀಕ್ಷಕರೇ, ಇನ್ ಆರ್ಡರ್ ಟು ಅವಾಯ್ಡ್ ಡಿಲೇ ಇನ್ ಪೇಮೆಂಟ್ ಆಫ್ ಕಂಪ್ಯಾಷನೇಟ್ ಅಲೋವೆನ್ಸ್ the following procedure should be adopted in case relating to the officer removed from service. ಇಲ್ಲಿ ಕಂಪ್ಯಾಷನೇಟ್ ಅಲೋವೆನ್ಸ್ ಸಹಾನುಭೂತಿ ಭತ್ಯೆ ಬಗ್ಗೆ ನೋಡೋದಾದ್ರೆ, on receipt of the orders of the competent authority removing an officer from service for misconduct, insolvency or inefficiency, the head of the office, if he proposes to recommend the grant of a compassionate allowance, should fill in the application for the pension and send it to accounts officer concerned for a report on the title of to pension. The head of the office should not wait for an application from the officer. If the competent authority while issuing orders of a removal states that the certain proportion of the compensation pension is to be granted as a compassionate allowance, no further sanction to the pension is necessary, and all that is required is that the accounts officer should certify to the admissibility of the pension on a pension application completed and signed by head of the office as provided in above ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ 1934 ಒಂದು ಸರ್ಕ್ಯುಲರ್ ಕೂಡ ಇಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಈ ಸಹಾನುಭೂತಿ ಭತ್ಯೆ ಬಗ್ಗೆ. ವೀಕ್ಷಕರೇ, ಇದು ಎರಡನೇ ಪ್ರೊಸೀಜರ್ ಆಗಿತ್ತು. ಮೂರನೇ ಪ್ರೊಸೀಜರ್ ನೋಡೋಣ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಅಂಗವಿಕಲರಿಗೆ ಕುಟುಂಬ ಪಿಂಚಣಿ ಮತ್ತು ಅಂಗವಿಕಲರಿಗೆ ಪ್ರೊಸೀಜರ್ ಏನಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ನೋಡೋಣ. ಈ ತರ where the names of the eligible children have not been mentioned in a PPO, ಅಂದ್ರೆ ಇಲ್ಲಿ ಪೆನ್ಷನ್ ಪೇಮೆಂಟ್ ಆರ್ಡರ್ ನಲ್ಲಿ for various reasons like the pension was sanctioned prior 1/1/1990 or the child is most retiral one or post retiral manifestation of disability of the child, the pensioner, if he so desires, can furnish a list of eligible children to the pension sanctioning authority, inter alia indicating whether any child is handicapped or not. The receipt of the
The receipt of this list may be acknowledged by a pension sanction authority, mentioning the details of eligible children taken on a record. This acknowledgement may be preserved by the members of the family of the pensioner for a production at the time of submission of a claim for a family pension in their own turn to the pension sanctioning authority. In case guardian, the responsibility of producing this acknowledgement will, however, not be a precondition to the processing of a claims for a family pension. ಇದರ ಕೂಡ ಸರ್ಕ್ಯುಲರ್ ಡೇಟೆಡ್ ಆನ್ 28 ಜನವರಿ 1993 ಇಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಇದು 3ನೇ ಪ್ರೊಸೀಜರ್ ಆಗಿತ್ತು. ಅದೇ ರೀತಿ 4ನೇ ಪ್ರೊಸೀಜರ್ ನೋಡೋದಾದ್ರೆ, ಪ್ರೊಸೀಜರ್ ಫಾರ್ ಎಂಡೋರ್ಸ್ಮೆಂಟ್ ಆಫ್ ಫ್ಯಾಮಿಲಿ ಪೆನ್ಷನ್ ಎಂಟೈಟಲ್ಮೆಂಟ್ ಆಫ್ ಅ ಪೋಸ್ಟ್ ರಿಟೈರ್ಡ್ ಸ್ಪೌಸ್ ಇನ್ ದ PPO ಪೆನ್ಷನ್ ಪೇಮೆಂಟ್ ಪೆನ್ಷನ್ ಆರ್ಡರ್ ನಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಅದರ ಬಗ್ಗೆ ಮಾಹಿತಿ ಇದೆ. ಪ್ರೊಸೀಜರ್ ಫಾರ್ ದ ರಿಫಂಡ್ ಆಫ್ ಎಕ್ಸೆಸ್ ರಿಕವರಿ ಆಫ್ ಲೈಸೆನ್ಸ್ ಫ್ರೀ ಟು ರಿಟೈರ್ಡ್ ಗವರ್ಮೆಂಟ್ ಸರ್ವೆಂಟ್ಸ್, ಇದು 5ನೇ ಪ್ರೊಸೀಜರ್ ಆಗುತ್ತೆ. ಇದೇ ರೀತಿ ವೀಕ್ಷಕರೇ, ಈ ಕೊಟ್ಟಿರುವಂತಹ ಒಂದು ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿ ನೀವು ಡೀಟೇಲ್ ಆಗಿ ನಿಮಗೆ ಬೇಕಾದ ಪ್ರೊಸೀಜರ್ ಅನ್ನು ನೀವು ಡೀಟೇಲ್ ಆಗಿ ಓದ್ಕೋಬಹುದು. ಪ್ರೊಸೀಜರ್ ಫಾರ್ ಮೆಡಿಕಲ್ ಎಕ್ಸಾಮಿನೇಷನ್ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪ್ರೊಸೀಜರ್ ಟು ಬಿ ಫಾಲೋಡ್ ಬೈ ದಿ ಹೆಡ್ ಆಫ್ ಆಫೀಸ್ ಆರ್ ಡಿಪಾರ್ಟ್ಮೆಂಟ್ ವೈಲ್ ಕನ್ಸಿಡರಿಂಗ್ ದ ಕೇಸ್ ಆಫ್ ಎಕ್ಸ್ಟ್ರಾರ್ಡಿನರಿ ಪೆನ್ಷನ್, ಇದು ಕೂಡ 7ನೇ ಪ್ರೊಸೀಜರ್ ಇದೆ. 8ನೇ ಪ್ರೊಸೀಜರ್ ನಲ್ಲಿ ಪ್ರೊಸೀಜರ್ ಫಾರ್ ಆಬ್ಟೈನಿಂಗ್ ಅ ಡೂಪ್ಲಿಕೇಟ್ PPO ಇನ್ ದ ಇವೆಂಟ್ ಆಫ್ ಲಾಸ್ ಆಫ್ ಆರ್ ಡ್ಯಾಮೇಜ್ ಆಫ್ PPO, ಅಂದ್ರೆ ಡೂಪ್ಲಿಕೇಟ್ ಪೇಮೆಂಟ್ ಪೆನ್ಷನ್ ಆರ್ಡರ್ ಕಳ್ಕೊಂಡ್ರೆ ಅಥವಾ ಡ್ಯಾಮೇಜ್ ಆದ್ರೆ ಡೂಪ್ಲಿಕೇಟ್ PPO ಯಾವ ರೀತಿ ಪಡಿಬೇಕು ಅನ್ನೋದು ಇಲ್ಲಿ 8ನೇ ಪ್ರೊಸೀಜರ್ ನಲ್ಲಿ ಮಾಹಿತಿ ಇದೆ. ಪ್ರೊಸೀಜರ್ ಫಾರ್ ಟ್ರಾನ್ಸ್ಫರ್ ಆಫ್ ಪೆನ್ಷನ್ ಪೇಮೆಂಟ್ ಫ್ರಮ್ ಒನ್ ಬ್ರಾಂಚ್ ಟು ಅನದರ್ ಆರ್ ಬ್ಯಾಂಕ್ ಟು ಅನದರ್, ಈ ತರ ಬ್ರಾಂಚ್ ಇಂದ ಬ್ರಾಂಚ್ ಅಥವಾ ಒಂದು ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕಿಗೆ ನಿಮ್ಮ ಪೆನ್ಷನ್ ಯಾವ ರೀತಿ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ಪ್ರೊಸೀಜರ್ 9ರಲ್ಲಿ ನಿಮಗೆ ಮಾಹಿತಿ ಲಭ್ಯವಿರುತ್ತೆ ವೀಕ್ಷಕರೇ. 10ನೇ ಪ್ರೊಸೀಜರ್ ನಲ್ಲಿ ಪ್ರೊಸೀಜರ್ ಫಾರ್ ಸ್ವಿಚ್ ಓವರ್ ಪೆನ್ಷನ್ ಪೇಮೆಂಟ್ ಫ್ರಮ್ PAO ಆರ್ ಟ್ರೆಸರೀಸ್ ಟು ಆಥರೈಸ್ಡ್ ಬ್ಯಾಂಕ್ಸ್. ಈ ಪೆನ್ಷನ್ ಏನಿರುತ್ತಲ್ಲ PAO, ಅದು ಟ್ರೆಸರಿ ಟು ಆಥರೈಸ್ಡ್ ಬ್ಯಾಂಕ್, ಯಾವ ಬ್ಯಾಂಕಿಗೆ ನೀವು ಸ್ವಿಚ್ ಮಾಡಬೇಕು ಅನ್ನೋದು ಪೆನ್ಷನ್ ಇಲ್ಲಿ 10ನೇ ಪ್ರೊಸೀಜರ್ ನಲ್ಲಿ ನಿಮಗೆ ಮಾಹಿತಿ ಲಭ್ಯವಿರುತ್ತೆ. ಪ್ರೊಸೀಜರ್ ಫಾರ್ ಪೇಮೆಂಟ್ ಆಫ್ ಪೆನ್ಷನ್ ಟು NRI ಪೆನ್ಷನರ್ಸ್, ನಾನ್ ರೆಸಿಡೆನ್ಸ್ ಆಫ್ ಇಂಡಿಯಾ NRI ಪೆನ್ಷನರ್ಸ್ ಇರ್ತಾರಲ್ಲ, ಅವರಿಗೆ ಪೆನ್ಷನ್ ಪೇಮೆಂಟ್ ಯಾವ ರೀತಿ ಪಡಿಬೇಕು ಅನ್ನೋದು 11ನೇ ಪ್ರೊಸೀಜರ್ ನಲ್ಲಿ ಇದೆ. 12ನೇ ಪ್ರೊಸೀಜರ್ ನಲ್ಲಿ ಪ್ರೊಸೀಜರ್ ಫಾರ್ ಓಪನಿಂಗ್ ಬ್ಯಾಂಕ್ ಅಕೌಂಟ್ ಅಂಡ್ ವಿಡ್ರಾವಲ್ ಆಫ್ ಪೆನ್ಷನ್ ಟು ಸಿಕ್ ಅಂಡ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪೆನ್ಷನರ್ಸ್, ಇಲ್ಲಿ ಅಂಗವಿಕಲರು ಅಥವಾ ಸಿಕ್ ಇರ್ತಾರಲ್ಲ, ಹುಷಾರಿರಲ್ಲ ಅಂತವ್ರು, ಸಿಕ್ ಆಗಿರ್ತಾರಲ್ಲ ಅಂತ ಪೆನ್ಷನರ್ಸ್ಗೆ ಅವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಬಗ್ಗೆ ಇಲ್ಲಿ 12ನೇ ಪ್ರೊಸೀಜರ್ ನಲ್ಲಿ ಮಾಹಿತಿ ಲಭ್ಯವಿರುತ್ತೆ. ಅದೇ ರೀತಿ ಪ್ರೊಸೀಜರ್ ಫಾರ್ ಸ್ಯಾಂಕ್ಷನ್ ಅಂಡ್ ಡಿಸ್ಬರ್ಸ್ಮೆಂಟ್ ಆಫ್ ಅ ಪೆನ್ಷನ್, 13ನೇ ಪ್ರೊಸೀಜರ್ ನಲ್ಲಿ ಪೆನ್ಷನ್ ಸ್ಯಾಂಕ್ಷನ್ ಮತ್ತು ಡಿಸ್ಬರ್ಸ್ಮೆಂಟ್ ಬಗ್ಗೆ ನಿಮಗೆ ಮಾಹಿತಿ ಲಭ್ಯವಿರುತ್ತೆ. ಮತ್ತು ಕೊನೆಯದಾಗಿ ಪ್ರೊಸೀಜರ್ ಫಾರ್ ಮೇಕಿಂಗ್ ಅಂಡ್ ಆಬ್ಟೈನಿಂಗ್ CGHS ಪೆನ್ಷನ್ ಕಾರ್ಡ್, ಫಾರ್ಮ್ ಆಫ್ ಅಪ್ಲಿಕೇಶನ್ ಫಾರ್ ಅ CGS ಕಾರ್ಡ್ ಫಾರ್ ಅ ಪೆನ್ಷನರ್ಸ್. ಇಷ್ಟು ಪ್ರೊಸೀಜರ್ ನಮ್ಮ ಪಿಂಚಣಿದಾರರಿಗೆ ಮಾಹಿತಿ ನಿಮಗೆ ಲಭ್ಯವಿರುತ್ತೆ ವೀಕ್ಷಕರೇ. ಇದರಲ್ಲಿ ನಿಮಗೆ ಏನಾದ್ರೂ ಬೇಕಾಗಿದ್ರೆ 14 ಪೆನ್ಷನ್ ಪ್ರೊಸೀಜರ್ ನಲ್ಲಿ ನಿಮಗೆ ಏನಾದ್ರೂ ಒಂದು ಬೇಕಾಗಿದ್ರೆ ಕೊಟ್ಟಿರುವಂತಹ ಒಂದು ಲಿಂಕ್ ಅನ್ನು ಟೈಪ್ ಮಾಡಿ, ಗೂಗಲ್ ನಲ್ಲಿ ಟೈಪ್ ಮಾಡಿ, ಪೆನ್ಷನ್ ಪೋರ್ಟಲ್ ನಲ್ಲಿ ಹೋಗಿ ಇಲ್ಲಿ ಗೈಡ್ಲೈನ್ಸ್ ನಲ್ಲಿ ನಿಮಗೆ ಪೆನ್ಷನ್ ಪ್ರೊಸೀಜರ್ ಬಗ್ಗೆ ಮಾಹಿತಿ ಲಭ್ಯ ಇರುತ್ತೆ ವೀಕ್ಷಕರೇ. ಅದನ್ನು ಕ್ಲಿಕ್ ಮಾಡಿ ನೀವು ಡೀಟೇಲ್ ಆಗಿ ಓದ್ಕೋಬಹುದು, ಅಥವಾ ಇಲ್ಲಿ ನಾನು ಕೊಟ್ಟಿರುವಂತಹ ಒಂದು ಈ ಲಿಂಕ್ ಅನ್ನು ನಾನು ಟೆಲಿಗ್ರಾಮ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಶೇರ್ ಮಾಡಿರ್ತೀನಿ, ಅಲ್ಲಿ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ, ವೀಕ್ಷಕರೇ ನಾ ಕೊಟ್ಟಿರುವಂತಹ ಮಾಹಿತಿ ಅಥವಾ ನನ್ನ ಲ್ಯಾಂಗ್ವೇಜ್ ನಲ್ಲಿ ಏನಾದ್ರೂ ಚೂರು ನಿಮಗೆ ಡಿಸ್ಟರ್ಬ್ ಆಗಿದ್ರೆ ಕ್ಷಮೆ ಕೇಳ್ತಾ ಇದ್ದೀನಿ ವೀಕ್ಷಕರೇ. ಈ ತರ ವಿಡಿಯೋ ಮಾಡ್ತಾನೆ ಒಳ್ಳೆ ಇನ್ಫಾರ್ಮೇಶನ್ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗತ್ತೆ. ವಿಡಿಯೋ ನೋಡಿದ ಎಲ್ಲ ಮಹನೀಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ನೋವೇಟಿವ್ ಇನ್ಫಾರ್ಮೇಶನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಮ್ ಡಿಮವ. ಎಲ್ಲರಿಗೂ ಶುಭವಾಗಲಿ.